ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭೋಪಾಲದ ಮಾಡೆಲ್ ತ್ವಿಷಾ ಶರ್ಮಾ ಪ್ರಕರಣದಲ್ಲಿ ಈಗೊಂದು ದೊಡ್ಡ ತಿರುವು ಸಿಕ್ಕಿದೆ. 10 ದಿನಗಳಿಂದ ತಲೆಮರೆಸಿಕೊಂಡಿದ್ದ ತ್ವಿಷಾ ಗಂಡ ಇವತ್ತು ಏಕಾಏಕಿ ಜಬಲ್ಪುರ್ ಕೋರ್ಟ್ಗೆ ಶರಣಾಗೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಕೇಸ್ ಇರ್ತಕ್ಕಂಥದ್ದು ಇಲ್ಲಲ್ಲ, ಭೋಪಾಲ್ ಕೋರ್ಟಲ್ಲಿ. ಅಲ್ಲಿಗೆ ಹೋಗಿ ಅಂತ ದೊಡ್ಡ ಹೈ ಡ್ರಾಮಾ ನಡೆದಿದೆ ಇವತ್ತು. ತ್ವಿಷಾ ಕೇಸ್ನಲ್ಲಿ ಈಗೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ತಲೆ ತಪ್ಪಿಸ್ಕೊಂಡಿದ್ದ ಪತಿ ಸಮರ್ಥ್ ಸಿಂಗ್ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ಎಲ್ಲಿ? ಸಮರ್ಥ್ ಆಗಮನದ ಹಿನ್ನೆಲೆ ಕೋರ್ಟ್ನಲ್ಲೇ ಒಂದು ಹೈ ಡ್ರಾಮಾ ನಡೆದಿದೆ. ಆರೋಪಿ ಸಮರ್ಥ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಕೋರ್ಟ್ಗೆ ಬಂದಾಗ ಜಬಲ್ಪುರ್ ಕೋರ್ಟ್ಗೆ ಶರಣಾಗೋದಕ್ಕೆ ಬಂದ ಸಮರ್ಥ್ ಸಿಂಗ್ ಜಬಲ್ಪುರ ಕೋರ್ಟ್ಗೆ. ಆದರೆ ಜಬಲ್ಪುರ ಕೋರ್ಟ್ಗೆ ಶರಣಾಗೋದಕ್ಕೆ ಜಡ್ಜು ಒಪ್ಪಿಲ್ಲ. ನೋಡಿ, ಅದು ಕೇಸ್ ನಡೀತಾ ಇರತಕ್ಕಂಥದ್ದು ಭೋಪಾಲ್ ಕೋರ್ಟಲ್ಲಿ. ನೀವು ಅಲ್ಲಿಗೆ ಹೋಗಿ ಶರಣಾಗಬೇಕು ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಆದರೆ ಅಷ್ಟರಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದಾರೆ. ಭೋಪಾಲ್ ಕೋರ್ಟ್ ಎಲ್ಲಿ ಕೇಸ್ ನಡೀತಾ ಇರುತ್ತೆ ಅಲ್ಲಿ ಹೋಗಿ ಸರೆಂಡರ್ ಆಗಬೇಕು, ಅಥವಾ ಎಲ್ಲಿ ದೂರು ದಾಖಲಾಗುತ್ತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಎಲ್ಲೆಲ್ಲೋ ಹೋದರೆ ಹೆಂಗೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, 10 ದಿನದಿಂದ ಕಾಣೆಯಾಗಿದ್ದ ಸಮರ್ಥ್ ಸಿಂಗ್ ಏಕಾಏಕಿ ಜಬಲ್ಪುರ ಕೋರ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ? ನೋಡಿ, ಇವತ್ತು ಸಮರ್ಥ್ ಸಿಂಗ್ ನಿರೀಕ್ಷಣಾ ಜಾಮೀನು ಕೋರಿ ಮಧ್ಯಪ್ರದೇಶ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಅವರ ಏನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಹೀಗಾಗಿ ಅವ್ರ ಮುಂದೆ ಬೇರೆ ಆಯ್ಕೆಗಳಿರ್ಲಿಲ್ಲ. ಒಂದ್ ವೇಳೆ ಅವರು ತಪ್ಪಿಸ್ಕೊಂಡು ಓಡಾಡಿದ್ರು ಕೂಡ ಅವರನ್ನ ಪೊಲೀಸರು ಬಂಧಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಸೊ ಹೀಗಾಗಿ ಅವರು ಶರಣಾಗ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಅವರು ಜಬಲ್ಪುರಲ್ಲಿ ತಲೆಮರೆಸ್ಕೊಂಡಿದ್ರು. ಹೀಗಾಗಿ ಜಬಲ್ಪುರ್ ನ್ಯಾಯಾಲಯದ ಮುಂದೆ ಅವರು ಹಾಜರಾಗ್ಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡಿದ್ರು. ಆದ್ರೆ ನ್ಯಾಯಾಲಯ ಅದಕ್ಕೆ ಒಪ್ಕೊಂಡಿಲ್ಲ. ಪ್ರಕರಣ ಭೂಪಾಲ್ನಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಭೂಪಾಲ್ನಲ್ಲಿರುವಂತಹ ವಿಚಾರಣಾ ದಿನ ನ್ಯಾಯಾಲಯದ ಮುಂದೆ ಹಾಜರಾಗಿ ಅಥವಾ ಹೈಕೋರ್ಟ್ನ ಮುಂದೆ ಹಾಜರಾಗಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು, ಅಥವಾ ಭೂಪಾಲ್ನ ಪೊಲೀಸರ ಮುಂದೆ ಕೂಡ ಶರಣಾಗತಿ ಆಗ್ಬೋದು ಅನ್ನುವಂತ ಆಪ್ಷನ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಭೂಪಾಲ್ನಲ್ಲೇ ಈಗ ಸಮರ್ಥ್ ಸಿಂಗ್ ಏನು ಶರಣಾಗಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರುವಂತದ್ದು. ಸೊ ಶರಣಾದಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಆಮೇಲೆ ವಕೀಲರು ಕೂಡ ಹೇಳಿದ್ದಾರೆ, ಆರೋಪಿ ಎಷ್ಟೊತ್ತಿದ್ರೂ ಭೋಪಾಲ್ ಕೋರ್ಟ್ಗೆ ಶರಣಾಗಬೇಕು ಅಂತ ಅಡ್ವೊಕೇಟ್ ಅನುರಾಗ್ ಶ್ರೀವತ್ಸ್ ಅವರೆಲ್ಲ ಹೇಳಿದ್ದಾರೆ. ಭೋಪಾಲ್ ಕೋರ್ಟ್ನಲ್ಲೇ ಕೇಸ್ ವಿಚಾರಣೆ ನಡೀತಾ ಇದೆ. ಆ ಪ್ರಕರಣದ ತನಿಖಾಧಿಕಾರಿಗಳು ಐಒ ಕೂಡ ಭೋಪಾಲ್ನಲ್ಲಿದ್ದಾರೆ. ಜಬಲ್ಪುರದಲ್ಲಿ ಶರಣಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಡ್ವೊಕೇಟ್ ಹೇಳಿದ್ದಾರೆ. ಈಗ ಬೇರೆ ದಾರಿ ಇಲ್ಲ. ಒಂದು ಕಡೆ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದ್ರಿಂದ ಅವರೇ ವಶಕ್ಕೆ ಪಡೆದು ಭೋಪಾಲ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ.